ನಮ್ಮ ಇಬ್ಬರ ನಡುವೆ ಇರತಕ್ಕಂಥ ಸಂಬಂಧವನ್ನು ಕೆಡಿಸುವಂಥ ವಿಚಾರದಲ್ಲಿ ನಿನ್ನೆಯಿಂದ ಸಮಾಜ ಜಾಲತಾಣದಲ್ಲಿ ಆ ನನ್ನ ನಕಲಿ ಪತ್ರವನ್ನು ಸಮಾಜದ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಜಾಲಾಡ್ತಾ ಇದೆ. ಅದನ್ನು ತನಿಖೆ ಮಾಡಬೇಕು ಅಂಥೇಳಿ ನಾನು SP ಅವರಿಗೆ ನಾನು ಚರ್ಚೆ ಮಾಡಿದ್ದೀನಿ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ. ಇವ್ರ ಮೇಲೆ ಯಾರು ಈ ಕಿಡಿಗೇಡಿಗಳು ಈ ರೀತಿ ವಾತಾವರಣ ಕೆಡಿಸುವಂಥದ್ದು, ಕೋಮಗಲ್ಭೆ ಮಾಡುವಂಥ ವಿಚಾರಗಳು ಇಟ್ಕೊಂಡು ಈ ಹಿನ್ನೆಲೆ ಏನು ಉದ್ದೇಶ ಆಯಿತು ಅನ್ನೋದು ಇಲ್ಲಿವರೆಗೂ ನಮಗೆ ತಿಳಿದು ಬಂದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಕಂಪ್ಲೇಂಟ್ ಮುಖಾಂತರ ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಬಂದಿದ್ದೀನಿ. ಆದರೆ ಮಾಧ್ಯಮದ ಮುಖಾಂತರ ನಾನು ಎಲ್ಲ ನನ್ನ ವಾಲ್ಮೀಕಿ ಸಮಾಜದ ಹಿರಿಯರಲ್ಲಿ, ಅಣ್ಣ ತಮ್ಮಂದರಲ್ಲಿ, ಯುವ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ರೀತಿಯ ಕಿಡಿಗೇಡಿಗಳಿಗೆ ತಮ್ಮ ಗಮನಕ್ಕೆ ಬಂದರೆ ತಾವು ಈ ಒಂದು ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕು. ನಾನು ಒಂದು ಮಾತು ಹೇಳಲು ಇಚ್ಛೆ ಪಡ್ತೀನಿ. ನಾನು ಎಲ್ಲ ಸಮಾಜದ ಹಿರಿಯರಿಗೂ, ವಾಲ್ಮೀಕಿ ಸಮಾಜದ ಹಿರಿಯರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಖಂಡಿತ ನಾನು ಈ ರೀತಿ ಮಾಡೋದಲ್ಲ, ಆಲೋಚನೆಯೂ ನಾನು ಮಾಡಲ್ಲ. ತಮ್ಮೆಲ್ಲರಿಗೆ ನಾನು ಈ 10 ವರ್ಷದಲ್ಲಿ ಶಾಸಕನಾಗಿ ಯಾವ ರೀತಿ ತಮ್ಮ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋ ಒಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಂಬಂಧನ ಕೆಡಿಸಬೇಕು ಅಂಥೇಳಿ ಸ್ವಲ್ಪ ಕಿಡಿಗೇಡಿಗಳು ಈ ರೀತಿಯ ರಾಜಕೀಯ ಪಿತೂರಿ ನಡೆಸಿರ್ಬೋದು ಅನ್ನೋ ಒಂದು ಸಂಶಯ ಇದೆ. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ನಾನು ಪೊಲೀಸರ ಗಮನಕ್ಕೆ ತಂದು ಮತ್ತು ಸೈಬರ್ ಕ್ರೈಮ್ಗೂ ನಾನು ಈ ಪತ್ರವನ್ನು ಕೊಟ್ಟು ಈ ಕಿಡಿಗೇಡಿಗಳ ಮೇಲೆ ಕ್ರಮ ತಗೊಂಡು ಅವರಿಗೆ ಸಜಾ ಮಾಡಬೇಕು ಅಂಥೇಳಿ ನಾನು ಕಂಪ್ಲೇಂಟಲ್ಲಿ ಕೇಳ್ಕೊಟ್ಟಿದ್ದೀನಿ. ನಮ್ಮ ವಾಲ್ಮೀಕಿ ಸಮಾಜದ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿಗೆ, ನನ್ನ ಯುವ ಮಿತ್ರರಿಗೆ, ಬೇರೆ ಸಮಾಜದವ್ರಿಗೂ ನಾನು ಈ ಮುಖಾಂತರ ಒಂದು ಮಾಹಿತಿಯನ್ನು ಕೊಡೋಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ರಾಜಕೀಯದಿಂದನೇ ಆಡಬೇಕಾಗಿ ಆಕಸ್ಮಿಕವಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಬರಬೇಕಾದಾಗ ನಾನು ಮನೆ ಬರಬೇಕು ಅಂಥೇಳಿ ನಾನು ಮತ್ತೆ ಎಲ್ಲರೂ ನಮ್ಮ ಕೌನ್ಸಿಲರ್ಸು, ನಮ್ಮ ಸಂದೀಪ್ ಎಲ್ಲರೂ ಬಂದು ಪ್ರೆಸ್ ಮೀಟಿಗೆ ಬರಬೇಕು ಅಂಥೇಳಿ ಅಂದ್ಕೊಂಡಾಗ ನನ್ನ ಮಕ್ಕಳು ಆಕಸ್ಮಿಕವಾಗಿ ಅವ್ರು ಹೋಗ್ತಾ ಇದ್ರು. ಅಪ್ಪ ನಾವು ಬರ್ತೀವಿ ಅಂತ ಹೇಳಿದ್ರು. ನಾನು ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಬಂದಿಲ್ಲ. ನಾನು ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಅಂತ ಕೆಟ್ಟ ಕೆಲಸ ಯಾವತ್ತು ಮಾಡೋನೂ ಇಲ್ಲ, ನಾನು ಆಲೋಚನೆಯೂ ಮಾಡೋಂಗಿಲ್ಲ. ಅಕಸ್ಮಾತ್ ಆ ರೀತಿ ಕೆಟ್ಟ ಕೆಲಸ ಮಾಡಿದ್ರೆ ದೇವರು ಯಾವ ಶಿಕ್ಷೆ ಕೊಟ್ರೇನು ನಾನು ಆ ಶಿಕ್ಷೆಗೆ ಅನುಭವ ಪಡೋದಕ್ಕೆ ಖಂಡಿತವಾಗ್ಲೂ ನನ್ನ ಮಕ್ಕಳು ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಯಾವತ್ತು ಅಂತ ಕೆಟ್ಟ ವಿಚಾರಗಳನ್ನು ಮಾಡಲ್ಲ. ಮಾಡೋದಂತೂ ದೂರದ ಮಾತು, ವಿಚಾರ ಮಾಡೋದೇ ನನ್ನಿಂದ ದೂರ ಇರೋದು. ದಯವಿಟ್ಟು ಇದನ್ನು ಯಾರು ಆದರೆ ತಪ್ಪಿಸ್ತರನ್ನ ಯಾರಿಗಾದರೂ ಗೊತ್ತಿದ್ರೇನು ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಕಾನೂನು ಮಾಡುತ್ತೆ. ಸಮಾಜದ ಮುಖಂಡರಿಗೆ ಗೊತ್ತಾದ್ರೇನು ದಯವಿಟ್ಟು ಅಂಥವರಿಗೆ, ಯಾಕಂದರೆ ಇದು ಕೆಟ್ಟ ಬೆಳವಣಿಗೆ. ಈ ರೀತಿ ಬೆಳವಣಿಗೆ ಸಮಾಜದಲ್ಲಿ, ಈ ರೀತಿ ರಾಜಕೀಯದಲ್ಲಿ ಈ ಸಮಾಜಗಳನ್ನು ನಾವು ಉಪಯೋಗ ಮಾಡ್ಕೋಬಾರ್ದು. ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ಇದೆ. ಇದೇ ಆರೋಗ್ಯಕರವಾದಂಥ ರಾಜಕೀಯ ಬೆಳಿಬೇಕು, ಮುಂದೆ ಉರಿಬೇಕು ಅನ್ನೋ ಒಂದು ರಾಜಕೀಯ ಮಾಡೋಣ. ಜನ